ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ತೆ, ಸ್ವಾಗತ ಸಾನ್ವಿ ತಿಂಡಿ ಮನೆಗೆ. ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ನಾವಿವತ್ತು ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ನಾನೆಲ್ಲ ಇವತ್ತು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದು ಉಪ್ಪಿಟ್ಟು ಯಾವ ರೀತಿಯಲ್ಲಿ, ಹೊಸ ರೀತಿಯಲ್ಲಿ ಮಾಡೋದು. ಕೆಲವರಿಗೆ ಉಪ್ಪಿಟ್ಟು ಅಂದ್ರೇ ತಲೆನೋವು. ಒಮ್ಮೆ ಹೀಗೆ ಮಾಡಿ ಎಲ್ರಿಗೂ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯಲ್ಲೂ ಮಕ್ಕಳು ತುಂಬ ಉಪ್ಪಿಟ್ಟು ಅಂದರೆ ಅಯ್ಯೋ ಬೇಡ ಅಂತಿದ್ರು. ಬಟ್ ಈ ರೀತಿಯಲ್ಲಿ ಒಮ್ಮೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಶಾವಿಗೆ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ರವೆ ಜೊತೆ ಶಾವಿಗೆ ಬೆಳೆಸೋದ್ರಿಂದ ಹೊಸ ರುಚಿಯೊಂದಿಗೆ ಉಪ್ಪಿಟ್ಟು ತಯಾರಿಸೋಣ ಬನ್ನಿ. ಈಗ ಶಾವಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದೇ ಬಾಣಲಿನಲ್ಲಿ 2 ಲೋಟ ರವೆ ಸೇರಿಸಿ ಹುರಿದುಕೊಳ್ಳಿ. ಅದು ರವೆ ಕೂಡ ನಾವು ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಗಂಟಾಗೋದಿಲ್ಲ. ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ ಉಪ್ಪಿಟ್ಟು ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನು ನೀವೆಲ್ಲರೂ ಒಮ್ಮೆ ನೋಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಓಕೆ, ಈಗ ಉಪ್ಪಿಟ್ಟಿಗೆಲ್ಲ ಏನು ಬೇಕು ಅಂತ ನೋಡೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ತಬ್ಬಾಕ್ಷಿ ಸೊಪ್ಪು ತೊಗೊಂಡಿದ್ದೀವಿ. ಇವತ್ತು ಎಣ್ಣೆಗೆ ಒಗ್ಗರಣೆ ಇಟ್ಟಿದ್ದೀವಿ. ಎಣ್ಣೆ, ಸಾಸಿವೆ, ಕರಿಬೇವು ಹಾಗೆ ಕಡಲೆಬೇಳೆನ ಸೇರಿಸಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಆ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬಂದರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೆಣಸಿನ್ಕಾಯ್ದು ಕೂಡ ಎಣ್ಣೆಯಲ್ಲಿ ಖಾರ ಚೆನ್ನಾಗಿ ಬಿಡುತ್ತೆ. ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರ ಜೊತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ರುಚಿಯಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಸಣ್ಣಗೆ ಹೆಚ್ಚಿರೋ ಅಂಥ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಹಸಿ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಉಪ್ಪಿಟ್ಟು ಯಾವ ರೀತಿ ಆಗುತ್ತೆ ಅಂತ ಕೊನೆಯವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನಮ್ಮ ಶಿರಾ ಭಾಗದ ತಿಂಡಿ ಅಡುಗೆಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡಿ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರುಚಿ ಹೇಗಿತ್ತು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಯಾವುದಾದ್ರೂ ಅಡುಗೆ ತೋರಿಸ್ಕೊಡ್ಬೇಕು ಅಂತ, ಈಗ ಯಾವುದಾದ್ರು ಒಂದು ಹೊಸ ರುಚಿ ಅಥವಾ ನಿಮ್ಗೆ ಏನಾದ್ರು ಬೇಕಾಗಿರೋ ಅಂಥ ಅಡುಗೆನ ನೀವು ಕೂಡ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದೇ ರುಚಿನಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್. ಸಣ್ಣಗೆ ಹೆಚ್ಚಿದ ತಬ್ಬಾಕ್ಷಿ ಸೊಪ್ಪನ್ನು ಹಾಕ್ಕೊಳ್ಳಿ. ಈ ರೀತಿ ಇದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸೊಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿದ್ರೆ ತುಂಬ ಚೆನ್ನಾಗಿರುತ್ತೆ. 5 ನಿಮಿಷ ಫ್ರೈ ಮಾಡಿ. ಈ ರೀತಿಯಲ್ಲಿ ಉಪ್ಪಿಟ್ಟಿಗೆ ನಾವು ತಬ್ಬಾಕ್ಷಿ ಸೊಪ್ಪು ಬಳಸೋದ್ರಿಂದ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ತಬ್ಬಾಕ್ಷಿ ಸೊಪ್ಪಿಂದ ಉಪ್ಪಿಟ್ಟಂತೂ ನಮ್ಮ ಮನೇಲಿ ತುಂಬಾ ಇಷ್ಟ. ಎಲ್ರಿಗೂ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಈ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿಕೊಂಡು ನೀವು ಎಷ್ಟು ರವೆದು ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇವತ್ತು 2 ಲೋಟ ರವೆಗೆ 4 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಸೇರಿಸ್ಕೊಂಡ್ಮೇಲೆ ಆ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಆ ಕುದಿಯೋವರೆಗೂ ನಾವು ಸ್ವಲ್ಪ ತುರಿದಿರೋಂಥ ಹಸಿ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀರು ಕುದೀಲಿ. ನೀರು ಕುದೀತಾ ಇದೆ. ಆಗಲೇ ನಾವು ಹುರಿದಿಟ್ಟಂಥ ರವೆ ಜೊತೆ ಸ್ವಲ್ಪ ಶಾವಿಗೆ ಸೇರಿಸಿರೋದ್ರಿಂದ ಎಲ್ಲರೂ ಹೊಸ ರುಚಿನಲ್ಲಿ ತುಂಬ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಹುರಿದ ರವೆ ಮತ್ತು ಶಾವಿಗೆ ಸೇರಿಸಿ ಚೆನ್ನಾಗಿ ತಿರುಗಿಸಿ. ಈ ರೀತಿಯಲ್ಲಿ ತಿರುಗಿಸ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸ್ದಾಗ ಯಾವುದೇ ರೀತಿ ಗಂಟಾಗೋದಿಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ನಾವು ರವೆ ಹುರಿದಿರೋದ್ರಿಂದ ಗಂಟಾಗೋದಿಲ್ಲ. ಈ ರೀತಿಯಲ್ಲಿ ರವೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಸಣ್ಣ ಉರಿನಲ್ಲೇ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ನೀವು ಕುದಿಸ್ಕೊಬೇಕಾಗುತ್ತೆ. ಈ ರೀತಿ ಕುದಿಸ್ಕೊಂಡ್ರೆ ಫೈನಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ
ತುಂಬ ಚೆನ್ನಾಗಿ ಬರುತ್ತೆ. ದಬ್ಬಾಕ್ಷಿ ಸೊಪ್ಪು ಬೆಳೆಸಿರೋದ್ರಿಂದ, ಹಾಗೆ ನಾವು ಶಾವಿಗೆ ಬೆಳೆಸಿರೋದ್ರಿಂದ ಕೂಡ ತುಂಬ ಹೊಸ ಟೇಸ್ಟ್ ಕೂಡ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ. ನೀವೆಲ್ಲರೂ ಟ್ರೈ ಮಾಡಿ, ಹಾಗೆ ನಿಮ್ಮ ಮನೆಯಲ್ಲಿ ವೀಡಿಯೋಗಳನ್ನ ನೋಡೋದಕ್ಕೆ ಹೇಳಿ, ಹಾಗೆ ನೀವು ಕೂಡ ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ. ನೋಡಿ, 15 ನಿಮಿಷದಲ್ಲಿ ಹೊಸ ರುಚಿಯಲ್ಲಿ ಒಮ್ಮೆ ಹೀಗೆ ಉಪ್ಪಿಟ್ಟು ಮಾಡಿ ಬೇಡ ಎನ್ನದೆ ಪೂರ್ತಿ ತಿಂದು ಮುಗಿಸ್ತಾರೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ, ಉಪ್ಪಿಟ್ಟು ರೆಡಿಯಾಗಿದೆ. ಹೇಗಿದೆ ರುಚಿ ಅಂತ ನೋಡೋಣ. ಆಹಾ, ಬಿಸಿ ಬಿಸಿ ಉಪ್ಪಿಟ್ಟು ತಯಾರಾಗಿತ್ತು. ಒಮ್ಮೆ ನೀವು ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಈ ರೀತಿಯಲ್ಲಿ ಉಪ್ಪಿಟ್ಟು ತಯಾರಾಯಿತು. ನೀವು ಕೂಡ ಟ್ರೈ ಮಾಡಿ. ಮತ್ತೆ ಹೊಸ ರುಚಿನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.